ಕೊಡಗೇನಹಳ್ಳಿಯಲ್ಲಿ ಪ್ಯಾಂಗೋಲಿನ್ ಹಾವಳಿ ಆತಂಕ ಬೇಡಾದಿಂದ ಅರಣ್ಯ ಇಲಾಖೆ. ಚೆಂಡಿನಂತೆ ಸುರುಳಿಯಾದ ಅಪರೂಪದ ಪ್ಯಾಂಗೋಲಿನ್ ಮಧುಗಿರಿಯಲ್ಲೊಂದು ವಿಶಿಷ್ಟ ದೃಶ್ಯ. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಗ್ರಾಮದಲ್ಲಿ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರುವ ಇಂಡಿಯನ್ ಪ್ಯಾಂಗೋಲಿನ್ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಕುತೂಹಲದ ಜೊತೆಗೆ ಆತಂಕವನ್ನು ಮೂಡಿಸಿದೆ. ದೇಹದ ತುಂಬಾ ಗಟ್ಟಿಯಾದ ಕೆರಾಟಿನ್ ಚಿಪ್ಪುಗಳಿಂದ ಆವೃತವಾಗಿರುವ ಈ ವಿಶಿಷ್ಟ ಪ್ರಾಣಿ ಗ್ರಾಮಸ್ಥರ ಗಮನ ಸೆಳೆದಿದ್ದು, ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಜನಜಂಗುಳಿ ಜಮಾಯಿಸಿತು. ಜನರ ಗದ್ದಲ ಮತ್ತು ಸದ್ದನ್ನ ಕೇಳಿದ ಪ್ಯಾಂಗೋಲಿನ್ ತನ್ನ ಸಹಜ ರಕ್ಷಣಾ ಕ್ರಮವಾಗಿ ಚೆಂಡಿನಂತೆ ಸುರುಳಿಯಾಗಿ ಸುತ್ತಿಕೊಂಡು ನಿಶ್ಚಲವಾಗಿ ಮಲಗಿರುವ ದೃಶ್ಯ ಕಂಡುಬಂದಿತ್ತು. ಸಾಮಾನ್ಯವಾಗಿ ಕರ್ನಾಟಕದ ಗಡಿ ಭಾಗಗಳಾದ ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಗೋವಾ ಗಡಿ ಭಾಗಗಳಲ್ಲಿ ಜೊತೆಗೆ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಚಾಮರಾಜನಗರ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಈ ಪ್ರಭೇದದ ಪ್ಯಾಂಗೋಲಿನ್ಗಳು ಕಂಡುಬರುತ್ತವೆ. ಆದರೆ ಕೊಡಗೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂತಹ ಪ್ರಾಣಿ ಈ ಹಿಂದೆ ಕಾಣಿಸಿಕೊಂಡಿರುವ ಕಾರಣ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತ್ತು. ಅರಣ್ಯ ಇಲಾಖೆ ಮೂಲಗಳ ಪ್ರಕಾರ ಪ್ಯಾಂಗೋಲಿನ್ ಮನುಷ್ಯರಿಗೆ ಹಾನಿ ಉಂಟು ಮಾಡದ ಅತ್ಯಂತ ನಾಚಿಕೆ ಸ್ವಭಾವದ ಪ್ರಾಣಿಯಾಗಿದೆ. ಆದ್ರೆ ಅದರ ಬಗ್ಗೆ ಅರಿವು ಇಲ್ಲದ ಕಾರಣ ಕೆಲವೆಡೆ ಅಪಾಯಕಾರಿ ಪ್ರಾಣಿ ಎಂದು ಭಾವಿಸಿ ಹೊಡೆದು ಕೊಲ್ಲುವುದು ಅಥವಾ ಸುಟ್ಟು ಹಾಕುವಂತ ದುರ್ಘಟನೆಗಳು ನಡೆದಿರುವುದು ವಿಷಾದನೀಯ. ಚಿಪ್ಪು ಹಾಗೂ ಮಾಂಸಕ್ಕಾಗಿ ಈ ಪ್ರಾಣಿಗಳನ್ನ ಅಕ್ರಮವಾಗಿ ಬೇಟೆಯಾಡಲಾಗುತ್ತಿದ್ದು, ಇದರ ಪರಿಣಾಮವಾಗಿ ಪ್ಯಾಂಗೋಲಿನ್ಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಇದೇ ಕಾರಣಕ್ಕೆ ಈ ಪ್ರಾಣಿಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ರ ಅಡಿಯಲ್ಲಿ ಶೆಡ್ಯೂಲ್ 1 ಪಟ್ಟಿಯಲ್ಲಿ ಸ್ಥಾನ ನೀಡಲಾಗಿದ್ದು, ಸಂಪೂರ್ಣ ಕಾನೂನು ರಕ್ಷಣೆ ಒದಗಿಸಲಾಗಿದೆ. ವನ್ಯಜೀವಿ ತಜ್ಞರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ಯಾಂಗೋಲಿನ್ ಕಂಡು ಬಂದಲ್ಲಿ ಅದನ್ನು ಹಿಡಿಯಲು ಅಥವಾ ಕಿರುಕುಳ ನೀಡಲು ಯತ್ನಿಸದ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಅಪರೂಪದ ಈ ಜೀವಿಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN.